ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. KCT ನೀಟ್ ಲೇಟೆಸ್ಟ್ ಅಪ್ಡೇಟ್ಸ್ಗಳು, ಪ್ರಾವಿಷನಲ್ ರಿಸಲ್ಟ್, ನೆಕ್ಸ್ಟ್ ಪ್ರೊಸೀಜರ್, ಲೇಟೆಸ್ಟ್ ಅನೌನ್ಸ್ಮೆಂಟ್ ಏನಾಗಿದೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಲ್ರೆಡಿ ನಿಮಗೆ ಗೊತ್ತಿರೋ ರಿಸಲ್ಟ್ ಕೂಡ ಬಂತು, ಆಲ್ರೆಡಿ ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ತಾತ್ಕಾಲಿಕ ರಿಸಲ್ಟ್ ಕೂಡ ಬಂತು, ವಿದ್ಯಾರ್ಥಿಗಳು ಅದನ್ನು ಕೂಡ ನೋಡಿರ್ತೀರಾ. ಮೇನ್ ಥಿಂಗ್ ಇಲ್ಲಿ ರಿಸಲ್ಟ್ ಕೂಡ ಬಂತು, ವಿದ್ಯಾರ್ಥಿಗಳು ಚೆಕ್ ಮಾಡಿರ್ತೀರಾ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಆಕ್ಷೇಪಣೆ ಇದ್ರೆ ಇಂದು ಮಧ್ಯಾಹ್ನ 1 ಗಂಟೆ ಒಳಗಡೆ ನೀವು KEA.authority/ka@nic.in ನೀವು ನಿಮ್ಮ ಮೇಲ್ ಮಾಡ್ಬೋದು. ಲೈಕ್ ನಿಮಗೆ ಕಟ್ ಆಫ್ ನೋಡಿದ್ರು, ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ರು ಆಗಿಲ್ಲ, ಅದೇ ರೀತಿ ನಿಮಗೆ ಟೆಕ್ನಿಕಲ್ ಇಶ್ಯೂಸ್ ಆಗಿದ್ರೆ, ನಿಮಗೆ ಏನಾದರೂ ತೊಂದರೆ ಆಗಿದೆ ಅನ್ಸಿದ್ರೆ ಅದನ್ನು ನೀವು ಮೇಲ್ ಮಾಡ್ಬೋದು. ಅದನ್ನು ವೆರಿಫೈ ಮಾಡಿ ರಿವೆರಿಫೈ ಕೂಡ ಮಾಡ್ತಾರೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಿಮ್ಗೆ ಗೊತ್ತಿರೋ ಹಾಗೆ MCCದು ಡಿಲೇ ಆಗಿದೆ. MCC ಆದ ನಂತರ ನಿಮ್ಮದು ನೀಟ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡಬೇಕು. ಆ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಅಂದರೆ, ಫಲಿತಾಂಶ ಬಂದ್ಬಿಟ್ಟು ನಿಮ್ಮದು ಅದರ್ ದೆನ್ ನೀಟ್ ಬಿಟ್ಟು ಉಳಿದಿದ್ದೆಲ್ಲ ಯಾವುದು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, ಆಯುಷ್ ಎಲ್ಲದೂ ಕೂಡ ಪ್ರಕಟಣೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೀನ್ಸ್ ನಿಮಗೆ ಸೇಮ್ ಕಳೆದ ಬಾರಿ ಯಾವ ರೀತಿ ಮಾಡಿದ್ರು ಅದೇ ರೀತಿ ನಿಮಗೆ CETದು ಫಸ್ಟ್ ನಿಮಗೆ ಎಲ್ಲ ರೀತಿ ಶೆಡ್ಯೂಲ್ ಕೂಡ ಬಿಡ್ತಾರೆ. ಬಟ್ ಇಲ್ಲಿ ನೀಟ್ ಏನು ಮಾಡ್ತಾರೆ ಅಂದರೆ, MCCದು ವೇಳಾಪಟ್ಟಿ ಡಿಲೇ ಆಗಿರೋ ಕಾರಣ ಅದನ್ನು ವೆಯ್ಟ್ ಮಾಡ್ತಾರೆ. ಅನಿವಾರ್ಯ ಆಗಿದೆ, ನಾವು ಬೇರೆ ಆಪ್ಷನ್ಸ್ ಇಲ್ಲ, ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ. MCC ಶೆಡ್ಯೂಲ್ ಡಿಲೇ ಆಗಿರೋ ಕಾರಣ ನಮಗೆ ಬೇರೆ ಆಪ್ಷನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಮೀನ್ಸ್ CET ಅವರಿಗೆ ಸೇಮ್ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಆದಷ್ಟು ಬೇಗ ಫೈನಲ್ ರಿಸಲ್ಟ್ ಕೂಡ ಬರುತ್ತೆ. ವಿದ್ಯಾರ್ಥಿಗಳು ನೆಕ್ಸ್ಟ್ ಪ್ರೊಸೀಜರ್ ಅಡ್ಮಿಷನ್ಗೆ ಹೋಗ್ಬೋದು. ಬಟ್ ಇಲ್ಲಿ ನೀಟ್ ಅವರಿಗೆ ಏನಾಗುತ್ತೆ ಅಂದರೆ, MCC ಇರೋ ಕಾರಣ ವಿದ್ಯಾರ್ಥಿಗಳು ಕಾಯಲೇಬೇಕಾಗುತ್ತೆ. ವಿದ್ಯಾರ್ಥಿಗೆ ಬೇರೆ ಆಪ್ಷನ್ ಇಲ್ಲ, ಅನಿವಾರ್ಯ ಅಂತ ಹೇಳಿ ಇಲ್ಲಿ KE ಬಂದ್ಬಿಟ್ಟು ಸ್ಪಷ್ಟನೆ ಕೂಡ ಕೊಟ್ಟಿದೆ. ಇಷ್ಟು ಗಮನಿಸ್ಬೋದು ಈ ಶೆಡ್ಯೂಲ್ ಅಪ್ಡೇಟ್ ನೋಡೋದಾದ್ರೆ. ಇನ್ನು ನೀಟ್ ಅವರು ವೆಯ್ಟ್ ಮಾಡ್ತೀರಾ. CET ಅವರು ನೆಕ್ಸ್ಟ್ ನಿಮಗೆ ಫೈನಲ್ ರಿಸಲ್ಟ್ ಬರುತ್ತೆ. ಫೈನಲ್ ರಿಸಲ್ಟ್ ಬಂದ ನಂತರ ನೀವು ನೆಕ್ಸ್ಟ್ ಸಿಂಪಲ್ ಚಾಯ್ಸ್ ಎಂಟ್ರಿ ಮಾಡಿ ನೀವು ನಿಮ್ಮ ಕಾಲೇಜಿಗೆ ಒಳ್ಳೆ ಕಾಲೇಜ್ ಸೀಟ್ ಸಿಕ್ಕರು ನೀವು ಹೋಗಿ ಕಾಲೇಜುಗಳಿಗೆ ಅಡ್ಮಿಷನ್ ಆಗ್ತೀರಾ, ಇಲ್ಲ ರಿಜೆಕ್ಟ್ ಕೂಡ ಮಾಡ್ತೀರಾ. ಇಷ್ಟೆಲ್ಲ ಪ್ರೊಸೀಜರ್ ಕೂಡ ಇದೆ, ಅದನ್ನು ಕೂಡ ಗಮನಿಸಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. CET ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ KE ಅವರು. ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ನೀವು ದಯವಿಟ್ಟು ಫಾಲೋ ಅಪ್ನ ಮಾಡಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.